ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು 2-3 ಪೌಡರ್ಗಳಿಂದ ಒಂದು ಸೂಪರ್ಬ್ ಆದಂತಹ ಎಗ್ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವೆಲ್ಲಾದ್ರೂ ಮನೆಯಲ್ಲಿ ಚಪಾತಿ, ಇಡ್ಲಿ, ದೋಸೆ ಇದೆಲ್ಲ ಮಾಡಿದ್ರೆ ಇಲ್ಲಿ ನೋಡ್ತಾ ಇರುವಂತಹ ಅದ್ಭುತವಾದಂತಹ ಒಂದು ಎಗ್ ಮಸಾಲ ಕರಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಸೊ ಸಿಂಪಲ್ ಆದಂತಹ ಈ ಎಗ್ ಮಸಾಲ ಕರಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾವು ಚೆಕ್ ಮಾಡೋಣ. ಈ ಎಗ್ ಮಸಾಲ ಕರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ ಒಂದು 10 ನಿಮಿಷ. ಇವಾಗ ಒಂದು ಮಿಕ್ಸಿ ಜಾರಿಗೆ 2 ದೊಡ್ಡ ಟೊಮೆಟೊ, ಒಂದು 15 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆಯೇ 3 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು. ಕೊತ್ತಂಬರಿ ಸೊಪ್ಪು ನಾನು ಬೇರೆದಕ್ಕೆ ಸೇರಿಸಿರ್ತೀನಿ, ಅದಕ್ಕೋಸ್ಕರ ದಂಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ ಪುಡಿ. ಇದ್ರ ಜೊತೆಗೆ ಸ್ವಲ್ಪ ನಾವು ತಗೊಂಡಿದ್ವಲ್ಲ ಗಸಗಸೆ, ಅದನ್ನು ಹಾಕ್ಕೋಬೇಕು. ಇದೆಲ್ಲದನ್ನು ಹಾಕಿ ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಬಾಣಲೆಯಲ್ಲಿ ನೋಡಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು 1/4 ಚಮಚಕ್ಕಿಂತ ಕಮ್ಮಿನೇ ಅರಿಶಿನ ಮತ್ತು ಬ್ಯಾಡಗಿ ಮೆಣಸಿನ ಪುಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಆಮೇಲೆ ಇಲ್ಲಿ ಬೇಯಿಸಿರುವಂತಹ 4 ಮೊಟ್ಟೆಗಳನ್ನು ನಾನು ತಗೊಂಡಿದ್ದೀನಿ. ಈ 4 ಮೊಟ್ಟೆಗಳನ್ನು ಜಸ್ಟ್ ನೀವು ಮಾರ್ಕ್ ಮಾಡಿ ಚಾಕುವಲ್ಲಿ, ಹಾಗೆಯೇ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಬಿಳಿ ಭಾಗ ಏನಿದೆ ಅದು ಸ್ವಲ್ಪ ಅದ್ರ ಮೇಲೆ ಬಬಲ್ಸ್ ಬರುತ್ತೆ. ಹಾಗೆಯೇ ತಿನ್ನೋದಕ್ಕೂ ಕೂಡ ಒಂಥರ ಕ್ರಿಸ್ಪಿ ಅಥವಾ ರಬ್ಬರ್ ಟೈಪ್ ಅಂತೀವಿ ನಾವು, ಆ ಥರ ಇರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಎಗ್ ಮಸಾಲ ಕರಿಯಲ್ಲಿ. ಸೊ ಇದನ್ನು ನಾನು ಒಂದು 2-3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆ ಮೊಟ್ಟೆನ ಮಾತ್ರ ಇವಾಗ ತೆಕ್ಕೊಳ್ತಾ ಇದ್ದೀನಿ ಆ ಎಣ್ಣೆಯಿಂದ. ಇವಾಗ ಚೆನ್ನಾಗಿ ಹೆಚ್ಚಿರುವಂತಹ ಒಂದು ದೊಡ್ಡ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡೆ ನಾನು. ಹೀಗೇ ಇದನ್ನು ನೀವು ಒಂದು 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ನೀರುಳ್ಳಿ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಈರುಳ್ಳಿ ಬಾಡಿದ ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಪೇಸ್ಟ್, ಆ ಪೇಸ್ಟನ್ನು ಹಾಕ್ಕೋಬೇಕು. ಈ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಅದ್ರದ್ದು ಕಲರ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾವು ಬ್ಯಾಡಗಿ ಮೆಣಸಿನ ಪುಡಿನ ಬಳಕೆ ಮಾಡಿದ್ದೀವಿ. ಅಕಸ್ಮಾತ್ ಎಲ್ಲಾದರೂ ಬ್ಯಾಡಗಿ ಮೆಣಸಿನ ಪುಡಿ ಕಮ್ಮಿ ರೇಟಿಗೆ ನಿಮಗೆ ಬೇಕು ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗೋಕ್ಕಿಂತ ಸ್ವಲ್ಪ ಕಮ್ಮಿ ರೇಟಲ್ಲೇ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ನನ್ನಿಂದ ನೀವು ತೊಗೋಬಹುದು. ಸೊ ಇವಾಗ ಈ ಮಸಾಲ ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಕುದಿ ಬರಬೇಕು ಅದರಲ್ಲಿ. ಆವಾಗ ಅದಕ್ಕೆ ನೀವು ಬೇಕಾದಷ್ಟು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಮೆಣಸಿನ ಪುಡಿನ ಸೇರಿಸ್ಕೊಂಡೆ, ಹಾಗೆಯೇ ಅರಿಶಿನ ಸ್ವಲ್ಪ ಹಾಕ್ಕೊಂಡೆ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಅದರಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ, ಅಂದರೆ ಮೇಲೆ ಸ್ವಲ್ಪ ನಿಮಗೆ ಆ ಎಣ್ಣೆ ಸಪ್ರೇಟ್ ಆಗಿರೋದು ಗೊತ್ತಾಗಬೇಕು, ಅಂದರೆ ಮಸಾಲ ಬೇಯಬೇಕು. ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಸೊ ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಅರ್ಧ ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಯಾಕಂದರೆ ಎಗ್ ಮಸಾಲ ಕರಿ ಮಾಡೋದಿಗೆ ಸ್ವಲ್ಪ ತಿಕ್ ಗ್ರೇವಿ ಇದ್ದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರಾದರೆ ಸಾಂಬಾರು ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇವಾಗ ಅದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನು ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆಗಳನ್ನು ನೀವು ಅರ್ಧ ಕಾಲು ಭಾಗ ಮಾಡಿ ಕೂಡ ಸೇರಿಸ್ಕೋಬಹುದು. ಆದರೆ ಅದರದ್ದು ಆ ಯೆಲ್ಲೋ ಪಾರ್ಟ್ ಏನಿದೆ ಅದೆಲ್ಲ ಸಪ್ರೇಟಾಗಿ ಗ್ರೇವಿ ಜೊತೆ ಮಿಕ್ಸ್ ಆಗುತ್ತೆ ಅಂತ ನಾನು ಆ ಥರ ಮಾಡಿಲ್ಲ. ಸೊ ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಚೆನ್ನಾಗಿ ಕ್ರಷ್ ಮಾಡ್ಕೊಂಡು ಹಾಕಿದೆ. ಹಾಗೆಯೇ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಇದನ್ನು ಮಿಸ್ ಮಾಡಲೇಬೇಡಿ, ಅದು ಕೂಡ ಕೊನೆಯಲ್ಲೇ ಇದಕ್ಕೆ ಹಾಕ್ಕೊಳ್ಳಿ. ಒಂದು ಸಲ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಹಾಕಿದ ಮೇಲೆ ಆ ಮೊಟ್ಟೆ ಜೊತೆ ಆ ಮಸಾಲ ಚೆನ್ನಾಗಿ ಕಂಬೈನ್ ಆಗಬೇಕು ಅಂದರೆ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಹೊತ್ತು ನಾವು ಬಿಟ್ಟುಬಿಡಬೇಕಾಗುತ್ತೆ. ಈ ಥರ ಬಿಡೋದ್ರಿಂದ ಆ ಗ್ರೇವಿ, ಆ ಮಸಾಲ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಎಳ್ಕೊಳ್ಳುತ್ತೆ. ಯಾಕಂದರೆ ನಾವು ಕಟ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ, ಹಾಗೆಯೇ ಆ ಗ್ರೇವಿ ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆಯಿಲ್ ಕಂಪ್ಲೀಟ್ ಸಪ್ರೇಟಾಗಿ ಒಂದು ಸೂಪರ್ಬ್ ಆದಂತಹ ಎಗ್ ಮಸಾಲ ಕರಿ ಇವಾಗ ರೆಡಿಯಾಗಿದೆ. ಚಪಾತಿ ಎಲ್ಲ ಇದ್ದರೆ ನಿಮಗೆ ತಿನ್ನೋದಕ್ಕಂತೂ ಅದ್ಭುತವಾದಂತಹ ಕಾಂಬಿನೇಷನ್. ಎಲ್ಲೋ ಕೂತ್ಕೊಂಡು ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀವಿ ಅನ್ನೋವಂತಹ ಟೇಸ್ಟನ್ನು ಈ ಸಿಂಪಲ್ ಆದಂತಹ ಎಗ್ ಮಸಾಲ ಕರಿ ಕೊಡುತ್ತೆ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.